ಗಣೇಶೋತ್ಸವಕ್ಕೂ ಮುನ್ನ ದಾವಣಗೆರೆಯಲ್ಲಿ ಡಿಜೆ ಸದ್ದು. 21 ದಿನ ಡಿಜೆ ಬ್ಯಾನ್ ಮಾಡಿ ದಾವಣಗೆರೆ ಜಿಲ್ಲಾಡಳಿತ ಆದೇಶ. ಡಿಜೆ ಬ್ಯಾನ್ಗೆ ಸ್ವಾಗತ ಎಂದ ಕಾಂಗ್ರೆಸ್, ಸಿಡಿದೆದ್ದ ಕೇಸರಿ ಪಡೆ. ಗಣಪತಿ ಬಪ್ಪ ಮೋರ್ಯಾ ಅನ್ನೋಕೆ ಕೌಂಟೌನ್ ಆರಂಭವಾಗಿದೆ. ಆಗಸ್ಟ್ 27ರಂದು ಗಣೇಶ ಚತುರ್ಥಿ. ಗಣೇಶನ ಪ್ರತಿಷ್ಠಾಪಿಸಿದ 5, 9, 21 ದಿನಗಳ ಬಳಿಕ ಅದ್ದೂರಿ ಮೆರವಣಿಗೆ ಮೂಲಕ ಗಣೇಶ ಮೂರ್ತಿ ವಿಸರ್ಜಿಸಲಾಗುತ್ತೆ. ಆದರೆ ದಾವಣಗೆರೆ ಜಿಲ್ಲಾಡಳಿತ ಗಣೇಶೋತ್ಸವದಲ್ಲಿ ಡಿಜೆ ಸಿಸ್ಟಮ್ ಬಳಕೆ ನಿಷೇಧಿಸಿದೆ. ಇದು ಗಣೇಶೋತ್ಸವ ಮಂಡಳಿಗಳ ಕಣ್ಣು ಕೆಂಪಗಾಗಿಸಿದೆ. ಕಳೆದ ವರ್ಷ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಗಲಾಟೆಯಾದ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಡಿಜೆ ಸಿಸ್ಟಮ್ ಬಳಕೆ ನಿಷೇಧ ಹೇರಲಾಗಿದೆ. ಜೊತೆಗೆ ಸೆಪ್ಟೆಂಬರ್ 5ರಂದು ನಡೆಯುವ ಈದ್ ಮಿಲಾದ್ ಮೆರವಣಿಗೆ ಡಿಜೆಗೂ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಇದು ಡಿಜೆ ಬ್ಯಾನ್ ರಾಜಕೀಯ ತಿರುವು ಪಡೆದುಕೊಂಡಿದೆ. ಗಣೇಶೋತ್ಸವ ಮುಗಿಯುವವರೆಗೂ ರೇಣುಕಾಚಾರ್ಯನ ಜೈಲಿಗೆ ಹಾಕಿ. ದಾವಣಗೆರೆಯಲ್ಲಿ ಹರಿಹರ ಮಾಜಿ ಶಾಸಕ ಎ ರಾಮಪ್ಪ ಆಕ್ರೋಶ. ರೇಣುಕಾಚಾರ್ಯ ನೇತೃತ್ವದಲ್ಲಿ ಹಿಂದೂ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಇತ್ತ ಗಣೇಶೋತ್ಸವಕ್ಕೆ ಡಿಜೆ ನಿಷೇಧವನ್ನ ಕಾಂಗ್ರೆಸ್ ಮಾಜಿ ಶಾಸಕ ಎಸ್ ರಾಮಪ್ಪ ಸ್ವಾಗತಿಸಿದ್ದಾರೆ. ನಾವು ಹೇಳ್ತಿದೀವಿ, ಡಿಜೆ ಅನುಮತಿ ಕೊಳ್ಳೇಬೇಕು. ಇಡೀ ಇದು ರೇಣುಕಾಚಾರ್ಯ ಒಬ್ಬರ ಅಭಿಪ್ರಾಯ ಇಲ್ಲ, ಇಡೀ ಯುವ ಶಕ್ತಿ ಒಕ್ಕೋರ್ಲಿಂದ ಬೀದಿಗಿಳಿದ್ರೆ ಯಾವ ಜಿಲ್ಲಾಡಳಿತ ಯಾವ ಸರ್ಕಾರ ಏನು ಮಾಡೋಕ್ಕಲ್ಲ. ಸಿದ್ದರಾಮಯ್ಯನವರೇ, ಯಾಕೆ ನೀವು ಅಲ್ಪಸಂಖ್ಯಾತರಿಗೆ ಏನೇನು ಕೊಟ್ಟಲ್ಲ ಗೊತ್ತಿಲ್ವಾ? ಇದನ್ನೆಲ್ಲ ಒಂದು ಕಡೆ ಹಿಂದೂಗಳ ಹಬ್ಬಗಳನ್ನು ಹತ್ತಿಕ್ಕಲು ಅವ್ರೇನು ಡಿ ಜಿ ಹಾಕ್ಬೇಡ ಅಂದ್ರೆ ರದ್ದು ಮಾಡಿದಾರಲ್ಲ, ಅದಕ್ಕೆ ನಮ್ಮದು ಸ್ವಾಗತ ಐತಿ. ಅವರಿಗೆ ಧನ್ಯವಾದನೂ ಕೂಡ ಹೇಳ್ತಿದ್ದೀವಿ. ಯಾಕೆಂದರೆ ಅದರಿಂದ ಭಾಳ ಜನಕ್ಕೆ, ಮಕ್ಕಳಿಗೆ, ವಯಸ್ಸಾದಂಥವ್ರಿಗೆ ಭಾಳ ಜನಕ್ಕೆ ತೊಂದರೆ ಆಗ್ತೈತಿ. ಅದು ಸುಮಾರು ಎಲ್ಲೆಲ್ಲಿಂದ ತರಿಸ್ತದೆ ಗೊತ್ತಿಲ್ಲ. ಅಲ್ಲೇ ನಮ್ಮನೆ ತಕ್ಕ ಒಂದು ಉದಾಹರಣೆ, ಅದು ಬೆಳಗಾವಿಯಿಂದ ತರಿಸಿದ್ರು. ಅಲ್ಲಿ ಅದು ಚಾಲು ಮಾಡಿದ್ರು, ನಾವು ಯಾರು ಕೂಡ ಮನೆಗೆ ಇರಲಿಲ್ಲ, ಎಲ್ಲ ಬಂದುಬಿಟ್ಟಿತ್ತು ದಾವಣಗೆರೆ ಕಡೆಗೆ. ಅಷ್ಟೊಂದು ಸೌಂಡ್ ಅದು. ಇತ್ತ ಡೆಕೋರೇಷನ್ ಅಸೋಸಿಯೇಷನ್ ಸಂಘದ ರಾಜ್ಯಾಧ್ಯಕ್ಷರು ಡಿಸಿ ಭೇಟಿಯಾಗಿ ಡಿಜೆ ಅನುಮತಿ ಕೋರಿದ್ದಾರೆ. ಡಿಜೆ ಮಾಲೀಕರು ಜನರೇಟರ್, ಸೌಂಡ್ ಸಿಸ್ಟಮ್ ಖರೀದಿಸಿದ್ದಾರೆ. ಡಿಜೆಗೆ ಅನುಮತಿ ಸಿಗದಿದ್ರೆ ಲಕ್ಷಾಂತರ ಹಣ ನಷ್ಟವಾಗುತ್ತೆ ಅಂತ ಲಕ್ಷ್ಮಣ್ ಅಳಲು ತೋಡ್ಕೊಂಡಿದ್ದಾರೆ. 700ರಿಂದ 800 ಡಿಜೆ ಅಂಗಡಿಗಳದವು. ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ಯಾಕಂದರೆ ಅದು ದಂಧೆ, ಡಿಜೆನ, ಶಾಮೀನು, ಮೈಕ್ ಸೆಟ್, ಲೈಟು ಇವೆಲ್ಲವೂ ಮಾಡ್ಕೊಂತಲೇ ಬಂದಿರೋದ್ರಿಂದ ಎಲ್ಲರೂ ಬಂಡವಾಳ ಹಾಕಿ ಭಾಳ ಜನ ಲಕ್ಷಾಂಗಟ್ಟಲೆ ಬಡವರು ಇರೋದು. ದಾವಣಗೆರೆ ಡಿಸಿ ಗಂಗಾಧರ ಸ್ವಾಮಿ ಇಂದು ಮಧ್ಯಾಹ್ನ 3 ಗಂಟೆಗೆ ಸಭೆ ಕರೆದಿದ್ದಾರೆ. ಮಾಜಿ ಸಚಿವ ರೇಣುಕಾಚಾರ್ಯ ಗಣೇಶೋತ್ಸವ ಮಂಡಳಿಗಳ ಪದಾಧಿಕಾರಿಗಳ ಸಭೆ ನಡೆಯಲಿದೆ. ಸಭೆಯಲ್ಲಿ ಏನು ನಿರ್ಧಾರವಾಗುತ್ತೆ ಕಾದು ನೋಡಬೇಕು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಂತೇಶ ಕುರಬೇಟ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ರೇಣುಕಾಚಾರ್ಯರವರು ಸೆಡ್ಡು ಹೊಡೆದಿರುವಂತಹ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಎಂಬುದನ್ನು ಕಾದು ನೋಡಬೇಕು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಂತೇಶ್ ಕುರಬೇಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.